ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ನಿಮಗೆ ನಾವು ಹಳ್ಳಿಗೆ ಹೋದರೆ ನಮ್ಮ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅಪ್ಪಾಜಿಗೆ ತುಂಬ ವರ್ಷದಿಂದ ಒಂದು ಚಿಕ್ಕದಾಗಿರೋ ನಮ್ಮದೇ ಮನೆ ಕಟ್ಕೋಬೇಕು ಅನ್ನೋದು ಆಸೆ. ನಮ್ಮ ಚಿಕ್ಕಪ್ಪ ಮತ್ತು ಅಪ್ಪ ಇನ್ನು ಹಳೆ ಮನೆಯಲ್ಲೇ ಇದ್ದಾರೆ. ಈಗ ಒಂದು ಹೊಸ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಆಸೆ ಇತ್ತು, ಈಗ ಶುರು ಆಗಿದೆ ಆ ಕನಸು. ಹೇಗಾದರೂ ಚೆನ್ನಾಗಿದೆ ರೀತಿ ಮುಂದುವರೆದು ಮನೆ ಕಟ್ಟಾಗಲಿ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಬೆಳಿಗ್ಗೆನೇ ಎದ್ದು ಅಮ್ಮ ಬೇಗನೆ ಕಾಡಿನ ದರಗ್ ತರೋದಕ್ಕೆ ಹೋಗಿದ್ರು. ಅಂದರೆ ನಮ್ಮ ಕಡೆ ಕೊಟ್ಟಿಗೆ ಜಾನುವಾರು ಕಟ್ಟೋದ್ರಿಂದ ಕಾಡಿಂದ ದರಗ್ ತಗೊಂಬಂದು ಕೊಟ್ಟಿಗೆಗೆ ಹಾಕ್ಕೊಳ್ತೀವಿ. ಅಮ್ಮ ಬೆಳಿಗ್ಗೆನೇ 6 ಗಂಟೆಗೆ ಎದ್ದು ಹೋಗಿದ್ರು. ಆಮೇಲೆ ನಾನೆಲ್ಲ ಒಟ್ಟು ಮಾಡಿರ್ತೀನಿ, ಬಂದು ತೊಗೊಂಡು ಹೋಗು ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ರೆಡಿಯಾಗಿ ಹೋದೆ. ನನ್ನ ಅಪ್ಪ ಅಮ್ಮ ಇಬ್ಬರು ತುಂಬಾ ಕೆಲಸಗಾರರು. ಈಗಿಂದ ಅಂತಲ್ಲ, ಇಷ್ಟು ವಯಸ್ಸಾದರೂ ಈಗಲೂ ಒಂದು ನಿಮಿಷ ಕೂತ್ಕೊಳ್ಳಲ್ಲ. ಅವರು ಬೆಳಿಗ್ಗೆ ಎದ್ರಂದರೆ ಏನಾದರೂ ಕೆಲಸ ಮಾಡ್ತಾನೇ ಇರ್ತಾರೆ. ಈಗ ಸ್ಟ್ರೈಟ್ ಹೋಗ್ಬೇಕಲ್ಲ, ಮೇಲೆ ನಡೆದಕ್ಕೆ ಹೋಗ್ಬೇಕಾ? ನೋಡಿ ನಮ್ಮ ಮಲೆನಾಡು ಎಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ನೀವು ಹೋಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ವ್ಯೂ ಅಂದರೆ. ಮತ್ತು ಹಾಗೆ ಎಲ್ಲ ಥರ ಪಕ್ಷಿಗಳ ಕೂಗು ನಾವು ಕೇಳಿಸ್ಕೊಬೋದು, ಅಷ್ಟು ಖುಷಿಯಾಗತ್ತೆ. ಆಮೇಲೆ ನಾನು ಬಂದು ಅಮ್ಮ ಕಟ್ಟಿಟ್ಟಿದ್ರು, ನಾನು ದರ್ಗನ ತಗೊಂಡು ಹೋಗಿ ಮನೆಗೆ ಹಾಕೋಣ ಅಂತ ಹೊರಟೆ. ನಾವು ಚಿಕ್ಕಕ್ಕಿದ್ದಾಗಿಂದ ಅಮ್ಮ ಎಲ್ಲ ಥರ ಕೆಲಸ ಕಲಿಸಿದ್ದಾರೆ. ಹಳ್ಳಿ ಕೆಲಸ ಎಲ್ಲ ಮಾಡ್ತೀವಿ. ಈಗ ಮದುವೆ ಆದಮೇಲೆ ಅಂದರೆ ನಾವು ಹೊರಗಡೆ ಇರೋದ್ರಿಂದ ಅಷ್ಟು ಮಾಡಲ್ಲ. ಆದರೂ ನಾವು ಊರಿಗೆ ಹೋದಾಗ ಬರಲ್ಲ ಅಂತ ಹೇಳಲ್ಲ, ಯಾವುದೇ ಕೆಲಸ ಆದರೂ ನಾನು ಮಾಡ್ತೀನಿ. ಬಾಯ್ಲೆ ಬಾಯ್ಲೆ ರ್ಯಾಂಬೋ ರ್ಯಾಂಬೋ ಬೈ ರ್ಯಾಂಬೋ. ಇದು ಅಷ್ಟೇ, ನಮ್ಮ ಇನ್ನೊಬ್ಬರು ಹೊನ್ನಾವರದಲ್ಲಿದ್ದಾರೆ, ಅಪ್ಪನ ತಮ್ಮ, ಮೊದಲನೇ ಚಿಕ್ಕಪ್ಪ. ಅವರು ಕೂಡ ಇಲ್ಲೇ ಮನೆ ಕಟ್ತಾ ಇದ್ದಾರೆ. ನಮ್ಮ ಮನೆ ಇಲ್ಲಿ ಇದೆ ಅಂದರೆ ಅದ್ರ ಪಕ್ಕದಲ್ಲೇ ಕಟ್ತಾ ಇದ್ದಾರೆ. ಇಬ್ಬರು ಒಟ್ಟಿಗೆ ಶುರು ಮಾಡಿದ್ದಾರೆ. ಅವ್ರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲ ರೀತಿ ಯಾವ್ಯಾವ ರೀತಿ ಕಟ್ಟಬೇಕು ಎಲ್ಲ ಥರ ಅಪ್ಪಾಜಿಗೆ ಅವರೇ ಹೇಳಿ ನಿಂತು ಮಾಡಿಸ್ತಾ ಇದ್ದಾರೆ. ದರ್ಗೆಲ್ಲ ತಂದಾದಮೇಲೆ ಕೊಟ್ಟಿಗೆ ಕೆಲಸ ಇದ್ದಿದ್ದರಿಂದ ಅಮ್ಮ ಹಾಲು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಾಡ್ತೀನಿ, ನಾಳೆ ಪುಳಿಯೋಗರೆ ಮಾಡ್ತೀನಿ. ಇವನಿಗೂ ಪುಳಿಯೋಗರೆ ಅಂದ್ರೆ ಇಷ್ಟನಾ? ಸಾಕು ಹೋಗಿ ಮನೆ ಸಾಕು, ಇಷ್ಟೇ ಸಾಕು ಸದ್ಯಕ್ಕೆ. ತರಕ್ಕೆ ಜನ ಈಗ ಬ್ರಷಿಂಗ್. ಇವರೊಬ್ರು ತಿಂಡಿ ತಿಂತಾ ಇದ್ದಾರೆ, ನಮ್ಮ ಮನೆ ಯಜಮಾನ್ರು. ಅವರೇ ಮನೆ ಓನರು. ಅವರೇ ಇಲ್ಲಿ ನೋಡಿ ಸರ್, ಗುಡ್ ಮಾರ್ನಿಂಗ್ ಹೇಳ.
ಬೆಳಿಗ್ಗೆ ತಿಂಡಿಗೆ ನಾವು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ವಿ. ಅಮ್ಮ ನಾನು ಇಬ್ಬರು ಸೇರಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಬೇಗನೆ. ತಿಂಡಿ ಆದ ನಂತರ ನಾನು ನಮ್ಮ ತೋಟಕ್ಕೆ ನನ್ನ ತಮ್ಮ ಬಿಡ್ತೀನಿ ಅಂದ. ನನ್ನ ಗಂಡನ ಮನೆ ತೋಟಕ್ಕೆ ಕೆಲಸ ಇತ್ತು, ಕಳೆ ಮಿಷಿನ್ ಅವ್ರು ಬಂದಿದ್ದು, ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೋದ್ವಿ. ಅದಕ್ಕಿಂತ ಮುಂಚೆ ಅವನ ಅಂಗಡಿಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿ ಹೋದ್ವಿ. ಹಂಗೆಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ನೀನು ಆ ಬುಡದಲ್ಲಿ ಡೇಟಾ ಅಂದ್ರೆ ಈಗ 400 ಚಿಲ್ಲರೆ ಅಂದ್ರೆ ಅದು 25 ಕೆಜಿ ಬ್ಯಾಗ್, ಈಗ 40 ಕೆಜಿ ಬ್ಯಾಗ್. ಅದು ಬೇಡ, ನೀನು ಇದನ್ನ ಮಾಡು. ಈಗ ನಾನು ಹೇಳ್ದಂಗೆ ಮಾಡಪ್ಪ. ನನಗೆ ಯಾರೇ 8 ಎಕರೆವರೆಗೆ ರೆಫರ್ ಮಾಡ್ತಾ ಇದ್ದೀನಿ ನಾನು ಇದನ್ನೇ. ಅವರು ರೌಂಡಿಂಗ್ ಅಲ್ಲಿ ಅಷ್ಟೊಂದು ದೊಡ್ಡ ಪ್ಲಾಂಟ್ ಇಲ್ಲ, ಜಸ್ಟ್ ಇಲ್ಲೇ ಎಲ್ಲಿ ಅಂದ್ರೆ ಕನ್ನಂಗಿಯಿಂದ ಮುಂದೆ, ಏನೋ ಕನ್ನಂಗಿಯಿಂದ ಮುಂದೆ ಕಿಕ್ಕೇರಿ ಅಂತ ಬರುತ್ತೆ, ಆ ಜಾಗದಲ್ಲಿ ವೈನರಿ ಮಾಡಿದ್ದಾರೆ ಈಗ ಒಂದು 2-3 ವರ್ಷದ ಹಿಂದೆ. ಅವರಿಗೆ ಸಜೆಸ್ಟ್ ಮಾಡಿ ಈಗ 8 ಎಕರೆ ಫ್ಲಾಟ್ ವಹಿಸ್ಕೊಂಡು ಕೆಲಸದಿಂದ ಹಿಡಿದು ಕೊನೆ ತೆಗೆಯೋದ್ರಿಂದ ಹಿಡಿದು ಔಷಧಿ ಹೊಡೆಯೋದ್ರಿಂದ ಹಿಡಿದು ಕಳೆ ಹೊಡೆಯೋದ್ರಿಂದ ಪ್ರತಿಯೊಂದು ನಂದೇ ಮ್ಯಾನೇಜ್ಮೆಂಟ್ ಇದಾಗಬೇಕದು. ಫುಲ್ ಎಂಟೈರ್ ಏರಿಯಾ. ನೀ ಬುಡಕ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ನೀ ಬುಡಕ್ ಗೊಬ್ಬರ ಹಾಕು, ಬೇರೆಲ್ಲ ತಗೊಳತ್ತೆ. ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಔಟ್ ಆಗಿರೋ ಬೇರ್ಗಳಿಗೆ ಕ್ಯಾಲ್ಸಿಯಂ ಸಿಗೋದ್ರಿಂದ ಈ ಬೇರೆ ನ್ಯೂಟ್ರಿಯೆಂಟ್ ಗಳು ಇರ್ತಾವಲ್ಲ, ಅವು ನೇರವಾಗಿ ಸರಬರಾಜಾಗಕ್ಕೆ ಅದೇ ಕಾರಣ ಸ್ಪ್ರೆಡ್ ಆಗುತ್ತೆ. ಅದನ್ನ ತೋರಿಸ್ತೀನಿ ಒಂದು ಇರಲಿ. ಮಧ್ಯಾಹ್ನ ಊಟ ಟೈಮ್ ಆಗಿದ್ದರಿಂದ ಎಲ್ರಿಗೂ ಊಟ ತಂದು ಕೊಟ್ವಿ. ನಮ್ಮ ಮನೆಯವರು ಊಟ ಮಾಡೋಂಗಿರಲಿಲ್ಲ, ಅವತ್ತು ಸಂಕಷ್ಟಿ ಇರೋದ್ರಿಂದ ಉಪವಾಸ ಇದ್ದರು. ನನಗೆ ವೆಜ್ ಊಟ ತಂದಿದ್ರು. ಹೌದು, ನೀವೇನು 15 kg ಇದ್ದೀರಾ, ನಾನು 85 kg ಇದ್ದೀನಿ. ಕೆಲಸ ಎಲ್ಲ ಮುಗಿದ ನಂತರ ನಾವು ಮೇಲೆ ಟ್ರ್ಯಾಕ್ಟ್ರು ತೊಗೊಂಬರ್ಬೇಕಿತ್ತು ಮಣ್ಣು ಹೊಡ್ಸೋದಕ್ಕೆ. ಹಾಗಾಗಿ ಅಲ್ಲಿಂದ ಸ್ವಲ್ಪ ದೂರ ಇರೋದ್ರಿಂದ ಕೆಲಸಕ್ಕೆ ಬಂದವ್ರದ್ದೇ ಗಾಡಿ ತೊಗೊಂಡು ಹೋದ್ವಿ. ಕಳೆ ಮೆಷಿನ್ ಅವರೆಲ್ಲ ಕೆಲಸ ಮುಗಿಸಿ ಹೋದ ನಂತರ ನಾವು ಮಣ್ಣು ಹೊಡಿಸ್ಬೇಕಿತ್ತು. ಹಾಗಾಗಿ ಅಲ್ಲೇ ಇದ್ಕೊಂಡು ಟ್ರ್ಯಾಕ್ಟರ್ನಲ್ಲಿ ಮಣ್ಣು ಹೊಡಿಸಿದ್ವಿ ಬೇಸಾಯ ಮಾಡೋದಕ್ಕೆ. ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ಸ್ವಲ್ಪ ಲೇಟೇ ಆಯಿತು, ಮಣ್ಣೆಲ್ಲ ಹೊಡ್ಸೋದ್ರಿಂದ. ಹೊರಟ ತಕ್ಷಣ ಹೊಡ್ತಾ ಇದ್ದಾಗೆ ಜೋರಾಗಿ ಮಳೆ ಶುರು ಆಯಿತು. ಮನೆಗೆ ಹೋಗಿ ಮುಟ್ತಾ ಇದ್ದಾಗೆ ರಾತ್ರಿನೇ ಆಗಿಬಿಟ್ಟಿತ್ತು. ಮಗ ಇಲ್ಲಿಂದನೇ ಮಲ್ಕೊಂಡ್ಬಿಟ್ಟಿದ್ದ, ಸುಸ್ತಾಗಿತ್ತಲ್ಲ ಅವನಿಗೂ. ಹರ್ಷ ಇಲ್ಲೋಡಿಲಿ, ಅಕ್ಷ ಕರಿತಿದ್ದಾನೆ. ಎದೇಳು ಮಗನೆ, ಮಗರಿ ಇಲ್ಲೋಡು. ಹರ್ಷ 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 ಹೇಳು ಮನೆ, ಇಲ್ಲೋಡು ತಮ್ಮಣಿ ಬಂದಿದ್ದಾನೆ. ಮನೆಗೆ ಹೋಗ್ತಿದ್ದಾಗೆ ಅಮ್ಮ ಅಡುಗೆ ಎಲ್ಲ ಮಾಡಿದರು. ಚಿಕನ್ ಎಲ್ಲ ರೊಟ್ಟಿಗೆ ಹಿಟ್ಟು ಮಾಡಿಟ್ಟಿದ್ರು, ಮತ್ತು ಮಾಡಿಟ್ಟರೆ ತಣ್ಣಗಾಗತ್ತೆ ಅಂತೇಳಿ ಹಾಗೆ ಇಟ್ಟಿದ್ರು. ನಾನು ಹೋಗಿ ಅವರಿಗೆ ಸಹಾಯ ಮಾಡಿ ಎಲ್ಲರೂ ರೊಟ್ಟಿ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಸುಸ್ತಾಗಿತ್ತು ಎಲ್ರಿಗೂ ತುಂಬಾ.
ಇದು ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಕೆಲಸ ಇತ್ತು. ನಿನ್ನೆ ಕಳೆ ಎಲ್ಲ ಹೊಡೆಸಿ ಮಣ್ಣೆಲ್ಲ ಹೊಡೆಸಿ ಇಟ್ಕೊಂಡಿದ್ವಿ. ಇವತ್ತು ಕೆಲಸದವ್ರು ಬಂದಿದ್ದರು, ತುಂಬ ಜನ. ತೋಟದ ಬೇಸಾಯ ಇತ್ತು, ಬುಡ ಎಲ್ಲ ಬಿಡಿಸ್ತಾ ಇದ್ರು. ನಾವು ಎಲ್ಲ ಅದಕ್ಕೆ ಬೇವಿನ ಹಿಂಡಿ ಮತ್ತು ಗೊಬ್ಬರ ಹಾಕಬೇಕಿತ್ತು. ಅಪ್ಪಾಜಿನೂ ಬಂದಿದ್ದರು ನಮ್ಮ ಜೊತೆಗೆ. ನಾನು, ನನ್ನ ಮನೆಯವರು ಮತ್ತು ಅಪ್ಪಾಜಿ ಎಲ್ಲ ಸೇರಿ ಎಲ್ಲ ಗಿಡಗಳಿಗೆ ನಾವು ಗೊಬ್ಬರ ಹಾಕ್ಕೊಳ್ತಾ ಹೋದ್ವಿ. ಅವರು ಹಟ್ಟಿ ಗೊಬ್ಬರ ಮತ್ತು ಮಣ್ಣನ್ನು ಹಾಕ್ಕೊಳ್ತಾ ಬಂದರು ಕೆಲಸದವರು. ಚಿಲ್ದಿಂದ ಹೊರಗೆ ತರಿಸ್ಬೇಡ, ವಾಪಸ್ ಹೊರಗೆ ನೋಡ್ಕೊ, ಮುಂದೆ ದುಡ್ಕೊ. ಎತ್ತು ಹಾಕು, ಬುಟ್ಟಿ ಹಾಕು, ಅಷ್ಟೇ ಹಾಕು. ನಾ ಒಟ್ಟು ಮಾಡ್ಕೊಡ್ತೀನಿ, ಚೆಲ್ ಬೇಡ ತಡಿ. ಇಲ್ಲೇ ತುಂಬಿಸ್ಕೊಂಡು ತಗೊಂಬ ಹೋಗಿ. ನನ್ನ ಮಗನೂ ಕೂಡ ಕರ್ಕೊಂಬಂದಿದ್ದೆ ನಾನು. ಅವನಿಗೂ ಕೆಲಸ ಕಲಿಸ್ಬೇಕಲ್ಲ, ಮಕ್ಕಳಿಗೂ ಗೊತ್ತಾಗಬೇಕಲ್ಲ ನಾವೇನು ಮಾಡ್ತೀವಿ ಅನ್ನೋದು. ಹಾಗಾಗಿ ಅವನು ಕೂಡ ಅಷ್ಟೇ ಬೆಳಗ್ಗೆಯಿಂದ ಸಂಜೆ ಕೆಲಸ ಮುಗಿಯೋ ತನಕ ನಮ್ಮ ಜೊತೆಗೆ ಓಡಾಡಿಕೊಂಡು ನನಗೆಲ್ಲ ಕಡೆನೂ ಪಾಪ ಗೊಬ್ಬರನ ತೊಗೊಬಂದು ಬುಟ್ಟಿಗೆ ಹಾಕ್ಕೊಂಡು ತುಂಬಿಸ್ಕೊಬಂದು ಕೊಡೋನು. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ದ. ಸಂಜೆ ಬೇಗನೆ ಕೆಲಸ ಮುಗೀತು. ತುಂಬಾ ಸುಸ್ತಾಗಿತ್ತು, ಯಾಕಂದರೆ ನಾವು ಡೈಲಿ ಮಾಡಿದರೆ ಅದ್ರ ಅಷ್ಟು ಗೊತ್ತಾಗಲ್ಲ. ಹೊರಗಡೆ ಇದ್ದು ಅವಾಗವಾಗ ಕೆಲಸ ಮಾಡಿದ್ರೆ ತುಂಬಾ ಸುಸ್ತು ಅನಿಸುತ್ತೆ. ತೋಟದ ಬೇಸಾಯ ಮುಗೀತು. ಕೊನೆಗೂ ಕಡೆಗೆ ಮನೆ ಕಡೆ ಹೋಗೋಣ ಅಂತ ಹೊರಟಿ. ಮನೆಗೆ ನಮ್ಮ ಚಿಕ್ಕಪ್ಪ ಬಂದಿದ್ದರು. ನಾವು ಅವ್ರ ಜೊತೆಗೆ ನಮ್ಮ ಮನೆಗೆ, ಅಮ್ಮನ ಮನೆಗೆ ನಾನು ಅಪ್ಪಾಜಿ ಹೊರಟ್ವಿ. ನನ್ನ ಹಸ್ಬೆಂಡ್ ಲೇಟಾಗಿ ಬರ್ತೀನಿ ಅಂದರು. ಹಾಗಾಗಿ ನಾವು ಅಂಕಲ್ ಜೊತೆಗೆ ಮುಂದೆನೇ ಹೋದ್ವಿ, ಮಗ, ನಾನು, ಅಪ್ಪ. ಇಲ್ಲಿಗೆ ನಾನು ಈ ಹಳ್ಳಿ ದಿನಚರಿಯ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ತನಕ ತುಂಬಾ ಸಪೋರ್ಟ್ ಮಾಡಿದ್ದೀರ, ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದ ತಿಳಿಸ್ತೀನಿ.